ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಬೀಳಗಿ ಪಟ್ಟಣದಲ್ಲಿ ಬೃಹತ್ ಹಿಂದೂ ಸಮ್ಮೇಳನ ಬೀಳಗಿ ಮಂಡಲ ವತಿಯಿಂದ ಹಮ್ಮಿಕೊಂಡಿರುವ ಶೋಭಾಯಾತ್ರೆ ಕಾರ್ಯಕ್ರಮ ಮಧ್ಯಾಹ್ನ 3 ಗಂಟೆಗೆ ಮಾರ್ಗ ಜಿಎಲ್ಬಿಸಿ ಹನುಮಾನ್ ಮಂದಿರದಿಂದ ಪ್ರಾರಂಭಗೊಂಡು ಬಿಆರ್ ಅಂಬೇಡ್ಕರ್ ಸರ್ಕಲ್, ಬಸವೇಶ್ವರ ಸರ್ಕಲ್ ಹಾಗೂ ಶಿವಾಜಿ ಸರ್ಕಲ್ ಮಾರ್ಗವಾಗಿ ಶ್ರೀ ಸಿದ್ದೇಶ್ವರ ಶಾಲಾ ಮೈದಾನ ತಲುಪುವುದು. ಹಿಂದೂ ಸಮ್ಮೇಳನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಬಾಲಶಿವಯೋಗಿ ಶ್ರೀ ಸೋಮಲಿಂಗ ಮಹಾಸ್ವಾಮಿಗಳು, ಘೋರತಪಸ್ವಿ ಶ್ರೀ ಶಂಕರಲಿಂಗ ಮಹಾಸ್ವಾಮಿಗಳು, ಗುರುಪೀಠ ಕೆಸರಹಟ್ಟಿ ಶ್ರೀ ನಿ ಪ್ರಸ್ವ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು, ಸೋಮಪ್ಪಯ್ಯನ ಮಠ ಬೀಳಗಿ ಶ್ರೀ ಶಿವಾನಂದ ದೇವರು, ಅನ್ನಪೂರ್ಣೇಶ್ವರಿ ಬ್ರಹ್ಮನ ಮಠ ಬೀಳಗಿ ಉತ್ತರಾಧಿಕಾರಿಗಳು, ವೀರಶೈವ ಮಠ ಸುನಗ ಪೂಜ್ಯ ಶ್ರೀ ಫಕೀರಯ್ಯ ಮಹಾಸ್ವಾಮಿಗಳು, ಹುಚ್ಚಪ್ಪ ಇನ್ಮಠ ಬೀಳಗಿ. ವಕ್ತಾರರು ಶ್ರೀಯುತ ಕೃಷ್ಣ ಜೋಶಿ, ಪ್ರಾಂತ ಪ್ರಚಾರ ಪ್ರಮುಖರು, ರಾಷ್ಟ್ರೀಯ ಸ್ವಯಂ ಸಂಘ, ಕರ್ನಾಟಕ ಉತ್ತರ. ಹಿಂದೂ ಸಮ್ಮೇಳನದ ಸಮಿತಿಯ ಅಧ್ಯಕ್ಷರು ಶ್ರೀ ಚಂದ್ರಶೇಖರ್ ಕಟಗೇರಿ, ಉಪಾಧ್ಯಕ್ಷರು ಶಿವಾನಂದ, ಕಾರ್ಯದರ್ಶಿ ಜಗದೀಶ್ ಬೋಸ್ ರೆಡ್ಡಿ, ಖಜಾಂಚಿ ಅಮಿತ್ ಗಜರಗಾಂವ್ಕರ್, ಮುರುಗೇಶ್ ಆರ್ ನಿರಾಣಿ, ಮಾಜಿ ಸಚಿವರು, ಹನುಮಂತ ನಿರಾಣಿ, ವಿಧಾನ ಪರಿಷತ್ ಸದಸ್ಯರು ಹಾಗೂ ಮುಖಂಡರು. ಸರ್ವ ಸದಸ್ಯರು, ಎಲ್ಲ ಮಹಿಳಾ ಮಂಡಳಗಳ ಸರ್ವ ಸದಸ್ಯರು ಎಲ್ಲರೂ ಭಾಗವಹಿಸಿ ಹಿಂದೂ ಸಮ್ಮೇಳನಕ್ಕೆ ಅದ್ದೂರಿಯಾಗಿ ಸಡಗರದಿಂದ ಕಾರ್ಯಕ್ರಮ ಮುಕ್ತಾಯಗೊಳಿಸಿದರು. ವರದಿ ಶೇಖರಯ್ಯ.
वन्दे मातरम् वन्दे मातरम् सुजलां सुफलशीतलां सस्यश्यामला मातरं वन्दे मातरम् वन्दे मातरम् ಶೂಟಿಕಂಠ ಕಲಕಲ ನಿನಾದ ಹರಿಯುವುದೊಂದೇ ರಕ್ತವು ನಮ್ಮಲ್ಲಿ ಭೇದವು ಏಕಾಗಿ. ಹೀಗಾಗಿ ಜಾತಿ ಜಾತಿಗಳ ಮಧ್ಯದಲ್ಲಿ ಜಗಳ ಪ್ರಾರಂಭ ಆಗುತ್ತೆ. ಸಿಟಿಗಳಿಗೆ ಹೋದ್ರೆ ಅಷ್ಟೇ ಅನುಭವಕ್ಕೆ ಬರಂಗಿಲ್ಲ. ಅದರ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಹೋದಾಗ ನಾವು ಸಣ್ಣ ಸಣ್ಣ ಕಾರ್ಯಕ್ರಮಗಳಿಗೆ ಹೋದಾಗ ಹನುಮಂತೇವ್ರ ಗುಡಿಗೆ ಒಂದು ಕಾರ್ಯಕ್ರಮ ಅಂತ ಹೋದ್ರೆ ಒಂದಿಷ್ಟು ಜನ ಕಟ್ಟೆಯ ಕೆಳಗಡೆ ಕೂತಿರ್ತಾರೆ. ಮೇಲೆ ಬನ್ನಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಇಲ್ರಿ ನಾವು ಇಲ್ಲೇ. ಉಳಿದವ್ರಿಗೆ ಹೇಳ್ತೀವಿ ಅವ್ರನ್ನ ಕರೀರಿ, ಇಲ್ರಿ ಅವ್ರು ಅಲ್ಲೇ. ಇದು ಯಾವ ನ್ಯಾಯ? ನಮ್ಮಂತೆ ಕೈ ಕಾಲು ಕಣ್ಣು ಮೂಗು ಇರ್ತಕ್ಕಂತಹ ಮನುಷ್ಯನನ್ನು ನಾವು ದೂರ ಇಡ್ತಾ ಇದ್ದೇವೆ. ಯಾರಾದರೂ ಬಂದು ದೇವರ ಗುಡಿಯಲ್ಲಿ ಬಂದು ತಪ್ಪಿ ಮೂರ್ತಿಯನ್ನ ಮುಟ್ಟಿದ್ರೆ ಮೂರ್ತಿ ಮೈಲಿಗೆ ಆಯ್ತು ಅಂತ ನಾವು ಹೇಳ್ತೀವಿ. ಆ ರೀತಿ ಯಾರಾದ್ರೂ ಹೇಳಿದ್ರೆ ಅವಾಗ ನಾನು ಯೋಚನೆ ಮಾಡ್ತೀನಿ, ಏನು ಅಂದ್ರೆ ನನ್ನ ಶಕ್ತಿ ಎಷ್ಟಿದೆ ಅಂತ ಹೇಳಿದ್ರೆ ನಾನು ಮುಟ್ಟಿದ್ರೆ ದೇವರೇ ಮೈಲಿಗೆ ಆಗ್ತದೆ. ದೇವರನ್ನ ಮೈಲಿಗೆ ಮಾಡ್ತಕ್ಕಂಥ ಶಕ್ತಿ ನನ್ನ ಹತ್ರ ಅದ ಅಂತ. ಆದ್ರೆ ನಾವೇ ಒಂದು ಹೇಳಿದ್ವಿ, ಏನು ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್. ಪತಿತರನ್ನು ಪಾವನರನ್ನಾಗಿ ಮಾಡತಕ್ಕಂಥವ್ರು ಯಾರು ಅಂದ್ರೆ ಅವನು ರಾಮ ಅಂತ. ಅಂದ್ರೆ ಯಾರಾದ್ರೂ ದೇವರ ಮೂರ್ತಿಯನ್ನ ಮುಟ್ಟಿದ್ರೆ ಮುಟ್ಟಿದವ ಮಡಿ ಆಗ್ತಾನೆ ಹೊರತಾಗಿ ದೇವರೆಂದು ಮೈಲಿಗೆ ಆಗಂಗಿಲ್ಲ. ದೇವ್ರ ಹೆಂಗ್ ಮೈಲಿಗೆ ಆಗ್ಲಿಕ್ಕೆ ಸಾಧ್ಯದ? ನಾ ಮುಟ್ಟಿದೆ ಅಂದ್ರೆ ನಾನ್ ಮಡಿ ಆಗ. ಚಪ್ಪಲಿ ಮತ್ತು ಶೂ ಹಾಕ್ಲಾರ್ದೆ ಯಾಕೆ ಹೊಂಟಿರಂತ ಕೇಳಿದಾಗ ಆ ಸಾಹಿತಿ ಹೇಳ್ತಾನ, ಇಡೀ ಜಗತ್ತಿಗೆ ಬೆಡ್ರೂಮ್ ಬೇರೆ ದೇಶ ಆಗಿರಬಹುದು, ಕಿಚನ್ ಬೇರೆ ದೇಶ ಆಗಿರಬಹುದು, ಹಾಲ್ ಆಗಿರಬಹುದು, ಆದ್ರೆ ನಮ್ಮ ಮನ್ಯಾಗ ಹಾಲ್ ನಲ್ಲಿ ಚಪ್ಪಲಿ ಹಾಕೊಂಡು ಹೋಗ್ತೀವಿ, ಕಿಚನ್ ನಲ್ಲಿ ಚಪ್ಪಲಿ ಹಾಕೊಂಡು ಹೋಗ್ತೀವಿ, ಬೆಡ್ರೂಮ್ ಹೋಗ್ತೀವಿ, ಎಲ್ಲರಲ್ಲಿಯೂ ಚಪ್ಪಲಿ ಹಾಕೊಂಡು ಹೋಗ್ತೀವಿ. ಆದ್ರ ದೇವ್ರ ರೂಮಿಗೆ ಹಾಕೊಂಡು ಹೋಗಂಗಿಲ್ಲ. ಭಾರತ ದೇವರ ಮನೆ ಇದ್ದಂಗ ಅದಕ್ಕೆ ನಾ ಚಪ್ಪಲಿ ಹಾಕೊಳ್ಳಾರ್ದು ಹೋಗ್ತೀನಂತ ನಮ್ಮ ಭಾರತದ ಇತಿಹಾಸವನ್ನ ಬೇರೆಯವ್ರು ಹೇಳ್ತಾರ. ನಾವಿನ್ನ ನಮ್ಮ ಇತಿಹಾಸ ಒಳಗ ಐತಿ. ನಮ್ಮ ಹುಡುಗರು ಕಲಿಬೇಕು, ಡಿಗ್ರಿ ಕಲಿಯಾಕ ಹೋಗ್ಬೇಕು.
ಅವ್ ಕೇಳ್ತಾವ ನಮ್ಮ ಮಠಕ್ ಬಂದಾಗ, ಅಜ್ಜ ಏನ್ ಕಲಿಯಾಕತ್ತೀವ? ಡಿಗ್ರಿ. ಏನೋ ಇತಿಹಾಸ ಹೇಳೋ ಅಂತ. ಏನ್ ಮಾಡ್ತೀರಿ? ಯಾವನ ಮಮ್ಮದ್ ಅಂತ, ಗಜ್ನಿ ಅಂತ, ಇಜ್ನಿ ಅಂತ ಇಂಥವ್ ಹೆಸರ ನಮ್ಗ ಬರಂಗಿಲ್ಲ, ಪೇಪರ್ ಬರದ ಹೆಸರು ಬರಂಗಿಲ್ಲ, ನಾವು ಫೇಲ್ ಆಗಕತ್ತೀವಿ ಅಂತ ಹೇಳ್ತಾವ. ನೋಡ್ರಿ, ಇವತ್ತಲ್ಲ ಹಿಂದಿನ ಕಾಲದಿಂದಲೂ ನಮ್ಮ ಸಂಸ್ಕೃತಿ ಮೇಲೆ ದಬ್ಬಾಳಿಕೆ ನಡೆದು, ಯಾವ ಶಿಕ್ಷಣ ಕ್ಷೇತ್ರ ಇರ್ಬೋದು, ಆಗಲೇ ನಮ್ಮ ಜೋಶಿ ಅವರು ಹೇಳ್ತಾ ಇದ್ರು, ಆರ್ಥಿಕ ಆಗಿರ್ಬೋದು, ಸಂಸ್ಕಾರ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಎಲ್ಲದರ ಮೇಲೆ ದಬ್ಬಾಳಿಕೆಯನ್ನು ಮಾಡಿ ನಮ್ಮ ಸಂಸ್ಕಾರ ಇಲ್ಲ ಅಂದ್ರ ನಾವು ಮುಂದೆ ಹೋಗಂಗೆ ಇಲ್ಲ. ನಾವೆಲ್ಲ ಹೇಳ್ತೀವಿ ನಮ್ಮ ಊರಾಗ ನಾವು ಚಂದ, ನಮ್ದು ಗುಡಿ ಚಂದ, ನಮ್ದು ಹನುಮಂತ ಗುಡಿ ಚಂದ ಅಂತ ಹೇಳ್ತೀವಿ. ಹೇಳಿ ದರ್ಗಾಕ್ಕೆ ಹೋಗಿ ದಾವಲ್ ಮಲಿಕ್ ಜೈ ಅಂತ ಹೇಳ್ತೀವಿ ನಾವು. ಹೇಳ್ತಿರಲ್ಲ. ಇದೆ ಅಂದ್ರ ಮಸೀದಿ ಮುಂದೆ ಬಂದ್ರ ಡಿಜೆ ಬಂದ್ ಮಾಡಬೇಕು, ಮಾಡಬಿಡ್ತೀವಿ ನಾವು. ಯಾಕ? ನಾವು ಸಹಬಾಳ್ವೆದಿಂದ ಇರುವವರು. ನಮ್ಮ ಸನಾತನ ಸಂಸ್ಕೃತಿ ಅಂತದಂದ್ರ ಎಲ್ಲರಲ್ಲಿಯೂ ಶಾಂತಿಯನ್ನ ತರುವಂತ ಏಕೈಕ್ಯ ದೇಶದ ಭಾರತ. ಬೇರೆ ದೇಶ ಹಂಗೆಲ್ಲ. ಬಾಂಗ್ಲಾದಲ್ಲಿ ಹಿಂದೂಗಳನ್ನ ಗಿಡಕ್ಕೆ ಕಟ್ಟಿ ಜೀವಂತ ಸುಡ್ತಾ ಇದಾರಲ್ಲ. ನಮಗೆ ಎದೆಯಾಗಿ ಹೆಂಗ ಬಡದಿರ್ಬೇಕು, ನಮ್ ಎದೆ ಹೆಂಗ ಉರಿದಿರ್ಬೇಕು. ಮುಂದೊಂದು ದಿನ ಬರೀ ಬಾಂಗ್ಲಾದಾಗ ಆಗಾಕತ್ತದ. ಇರಾಕ್ಗಳಂತೆ ಇರಾಕ್ಕೆ ಸಾಧ್ಯ ಆಗಬೇಕಾದ್ರ ನಮ್ಮ ಹಿಂದೂ ಸಂಸ್ಕೃತಿಯನ್ನ ನಾವು ಮೆರೆಸುವಂತ ಕೆಲಸಕ್ಕೆ ಅಣಿಯಾಗಬೇಕು. ಹಿಂದೆ ಖಿಲ್ಜಿ ಇದ್ದ. ಜಿಲ್ಲೆ ಬರಬೇಕು. ಇಲ್ಲ ನೀರು ನೋಡ್ರಿ ಡಿಕ್ಲೇರ್ ಬರ್ತೈತಿ. ಅಂದ್ರೆ ದೂರಿನ ಅಂದ್ರೆ ಅಲ್ಲಿ ಅಡಿಗೆ ಮಾಡೋದು. ಜಾದವ್ರ ಕಾಯಕ್ ನೋಡ್ರಿ. ಹಾಕೊಂಬರ್ರಿ ನೀವು, ಹಾಕೊಂಬರ್ರಿ. ಹಾಕಿ ರೈಸ್ ಅದು ಸ್ವೀಟ್ ಐಟಮ್ ನೋಡಿ ಬಿಡ್ರಿ, ಕಟ್ ಮಾಡಿ.